ಸ್ನೇಹಿತರೆ, ನಮ್ಮ ಊರು ನಮ್ಮ ಹೆಮ್ಮೆ. ನಿಮ್ಗೆಲ್ಲ ಗೊತ್ತಿದೆ, ಈ ನಮ್ಮ ಚಾಮರಾಜನಗರದ ವಿಶೇಷ ರಥೋತ್ಸವ ಇಡೀ ಕರ್ನಾಟಕದಲ್ಲೇ ವಿಶೇಷ. ರಾಜೇಶ್ವರ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿಯೋಣ. ಈ ಒಂದು ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡಲು ನಮ್ಮ ಹಸಿರು ಪಡೆ ಹಸಿರು ಜೀವನ ಚಾನೆಲ್ಗೆ ಆಗಮಿಸಿದ್ದಾರೆ ಉಪನ್ಯಾಸಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಸುರೇಶ್ ಎನ್ ಋಗ್ವೇದಿರವರು. ಇವರಿಗೆ ತುಂಬ ಹೃದಯದ ಸ್ವಾಗತ. ಸರ್, ನಮ್ಗೊಂದು ತುಂಬಾ ಹೆಮ್ಮೆ ವಿಷಯ. ಇವಾಗ 200ನೇ ವರ್ಷಕ್ಕೆ ಕಾಲಿಟ್ಟಿದೀವಿ. ನಮ್ಮ ಊರಿನ ದೇವಸ್ಥಾನದ ಇತಿಹಾಸದ ಬಗ್ಗೆ ನಮ್ಮ ವೀಕ್ಷಕರಿಗೆ ಅಂದ್ರೂ ನಮಿಗೂ ತುಂಬಾ ಕ್ಯೂರಿಯಾಸಿಟಿ, ಹಿಂದಿಂದು ಅದು ಹೇಗೆ ಬಂತು ಇಲ್ಲಿ ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಚಾಮರಾಜನಗರ ಗಡಿ ಜಿಲ್ಲೆಯಲ್ಲಿ ಇರುವ ಒಂದು ಶ್ರೇಷ್ಠ ಐತಿಹಾಸಿಕ, ಪೌರಾಣಿಕ, ಸಾಂಸ್ಕೃತಿಕ, ಜನಪದ, ಪೌರಾಣಿಕ, ನೈಸರ್ಗಿಕ, ಪ್ರಾಕೃತಿಕ, ವನ್ಯಜೀವಿಗಳ ನಾಡು ಚಾಮರಾಜನಗರ. ಅಂದರೆ ಇಡೀ ದೇಶದಲ್ಲೇ ವಿಶೇಷವಾದಂತಹ ಜನಪದ ಸಂಸ್ಕೃತಿಯ ಮೂಲ ಬೇರನ್ನು ಹೊಂದಿರತಕ್ಕಂತಹ ಐತಿಹಾಸಿಕ ಪರಂಪರೆ. ಈ ಚಾಮರಾಜನಗರದಲ್ಲಿ ನಾವೆಲ್ಲ ಜನಿಸಿ ಇದೇ ಸ್ಥಳದಲ್ಲಿ ನಿರಂತರವಾಗಿ ಕಾರ್ಯ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಮತ್ತೊಂದು ಧನ್ಯತಾ ಭಾವ ಇದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಶ್ರೀ ಚಾಮರಾಜೇಶ್ವರ ದೇವಸ್ಥಾನ ನಮ್ಮ ಚಾಮರಾಜನಗರದ ಆದಿ ಪುರುಷ. ಚಾಮರಾಜನಗರಕ್ಕೆ ಚಾಮರಾಜೇಶ್ವರನೇ ಮೂಲ. ಚಾಮರಾಜೇಶ್ವರ ದೇವಸ್ಥಾನದ ನಿರ್ಮಾಣದ ನಂತರ ಇದಕ್ಕೆ ಚಾಮರಾಜನಗರ ಅನ್ನುವ ಹೆಸರು ಬಂತು. ಇದಕ್ಕೆ ಪೂರ್ವದಲ್ಲಿ ಅರಿಕೊಟಾರ, ಅರಿಕುಟಾರ, ಹರಿಕುಟಾರ, ಒಡೆಯನೂರು ಅನ್ನುವ ಹೆಸರುಗಳಿಂದ ಕರೀತಾ ಇದ್ದರು. ಇದಕ್ಕೆ ಚಾಮರಾಜನಗರ ಅನ್ನುವ ಹೆಸರಿಟ್ಟಿದ್ದು ಕೂಡ ನಮ್ಮ ಮೈಸೂರು ಮಹಾರಾಜರ ಪರಂಪರೆ. ಏಕೆಂದರೆ ಮೈಸೂರು ಚಾಮರಾಜನಗರ ಎರಡೂ ಕೂಡ ಅವಿನಾಭಾವ ಸಂಬಂಧ ಹೊಂದಿರತಕ್ಕಂತಹ ಮಾತೃ ಸ್ಥಳ. ಅದು ಮೈಸೂರು ನಮ್ಮ ಮಾತೃ ಜಿಲ್ಲೆ. ತದನಂತರ ಈಗ ಅದು ನಮಗೆ ಜಿಲ್ಲೆಯಾಗಿದೆ. ಮೈಸೂರು ಒಡೆಯರ ಪರಂಪರೆಯಲ್ಲೇ ಈ ಭಾಗದ ಎಲ್ಲ ಜನ ತಮ್ಮ ಜೀವನವನ್ನು ಕಂಡುಕೊಂಡದ್ದು. ಹಾಗಾಗಿ ಒಂದು ಅದೃಷ್ಟವ ಏನೋ, ಮೈಸೂರು ಸಂಸ್ಥಾನದ 9ನೇ ಚಾಮರಾಜ ಒಡೆಯರ್ ಚಾಮರಾಜನಗರದ ಅರಿಕೊಟಾರದ ಜನನ ಮಂಟಪ ಅನ್ನುವ ಸ್ಥಳ ಅಲ್ಲಿ ಜನಿಸ್ತಾರೆ. ಅವರ ಮಗನಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ತಂದೆಯ ನೆನಪಿಗಾಗಿ ಒಂದು ಅಪೂರ್ವವಾದ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಅದೇ ಶ್ರೀ ಚಾಮರಾಜೇಶ್ವರ ದೇವಸ್ಥಾನ. ತಮ್ಮ ತಂದೆ ಮತ್ತು ತಾಯಿಯ ನೆನಪನ್ನು ಚಿರಸ್ಥಾಯಿಯನ್ನಾಗಿ ಮಾಡಿದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮೈಸೂರು ಸಂಸ್ಥಾನದ ಅರಸರ ಬಗ್ಗೆ ಮಾತನಾಡೋದೇ ಒಂದು ಇಡೀ ಜಗತ್ತಿನ ವಿಶಿಷ್ಟವಾದಂತಹ ಒಂದು ಸೌಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಮೈಸೂರು ಮಹಾರಾಜರಿಗೆ ಇದ್ದಂತಹ ದೂರದೃಷ್ಟಿ, ಜ್ಞಾನದೃಷ್ಟಿ, ಭಕ್ತಿ ದೃಷ್ಟಿ, ಕರ್ಮದೃಷ್ಟಿ, ಸಮಾಜದ ದೃಷ್ಟಿ, ಸಮಾನತೆಯ ದೃಷ್ಟಿ, ಏಕತೆಯ ದೃಷ್ಟಿ, ಭಾವೈಕ್ಯತೆಯ ದೃಷ್ಟಿ, ಕಲೆ, ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರಕಲೆ, ವರ್ಣಕಲೆ, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ದೇವಾಲಯಗಳು, ಗುಡಿಗೋಪುರಗಳು, ಚರ್ಚ್ಗಳು, ಮಸೀದಿಗಳು ಅಪಾರವಾಗಿ ನಿರ್ಮಾಣ ಮಾಡಿರುವ ಜಗತ್ತಿನ ಏಕೈಕ ಸಂಸ್ಥಾನ ಮೈಸೂರು. ಆ ಮೈಸೂರಿನ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ತಂದೆಯ ಮತ್ತು ತಾಯಿಯ ನೆನಪಿಗಾಗಿ ಚಾಮರಾಜೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಆ ಚಾಮರಾಜೇಶ್ವರ ದೇವಸ್ಥಾನವೇ ಒಂದು ವೈಭವ ಮತ್ತು ದೈವಿಕ ಶಕ್ತಿಯ ಪರಂಪರೆಯ ಪ್ರತೀಕವಾಗಿದೆ. ಅದು ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಇವತ್ತು 200 ವರ್ಷಗಳ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬದುಕಿದ್ದೇವೆ. ಅದು ನಮ್ಮ ಪುಣ್ಯಕಾಲ ಅಂತ ನಾನಾದರೂ ಕೂಡ ಭಾವಿಸ್ತೇನೆ. ಸರಿ, ನಮ್ಮ ದೇವಸ್ಥಾನದ ಮಹಾದ್ವಾರದ ಬಗ್ಗೆ ಒಂದು ವಿಶೇಷತೆ ಇದೆ ಅಂತ ಕೇಳಿದೀವಿ, ಅದ್ರ ಬಗ್ಗೆ ತಿಳಿಸ್ಕೊ. ಚಾಮರಾಜೇಶ್ವರ ದೇವಸ್ಥಾನ ಮತ್ತು ಆವರಣ, ಹೊರಾಂಗಣ ಎಲ್ಲವೂ ಸೇರಿ ಸುಮಾರು 6 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ದ್ರಾವಿಡ ಮತ್ತು ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣವಾಗಿರುವ ದೇವಾಲಯ. ಆ ಗೋಪುರ ಊರಿನ ಮಧ್ಯಭಾಗದಲ್ಲಿ
ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಗೋಪುರ 5 ಅಂತಸ್ತಿನ ಗೋಪುರ. ಮೇಲ್ಭಾಗದಲ್ಲಿ ಕಳಶಗಳು ಚಿನ್ನದ ಲೇಪನವನ್ನು ಹೊಂದಿರತಕ್ಕಂತಹ, ಸೂರ್ಯನ ಉದಯವಾದ ಸಂದರ್ಭದಲ್ಲಿ ಆ ಸೂರ್ಯನ ಕಿರಣಗಳು ಆ ದೇವಾಲಯ ಮತ್ತು ಆ ಕಳಶದ ಮೇಲೆ ಕಿರಣಗಳ ಸ್ಪರ್ಶವಾಗಿ ಆ ದೇವಾಲಯ ಇಡೀ ಪೂರ್ಣ ಭಾಗ ಚಿನ್ನದ ಕಿರಣಗಳಾಗಿ ಪರಿವರ್ತಿತವಾಗಿ ಆ ಸ್ಪರ್ಶದಿಂದ ಇಡೀ ದೇವಾಲಯ ಸಕಾರಾತ್ಮಕವಾದಂತಹ ಒಂದು ಶಕ್ತಿಯನ್ನು ಕೊಡುವಂತಹ ಅಪೂರ್ವವಾದ ದೇವಾಲಯ. ತಾವು ನೋಡಿದರೆ ಬಹುತೇಕ ವೀಕ್ಷಕರು ತಾವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ದೇವಾಲಯದ ಮುಂಭಾಗದಲ್ಲಿ ಶ್ರೀ ಚಾಮರಾಜೇಶ್ವರ ಉದ್ಯಾನವನ ಅಂತ ಈಗ ಇದೆ. ಅದು ಹಿಂದೆ ಅಲ್ಲಿ ಸುತ್ತಲೂ ಬಾವಿಗಳ ಸಹಿತ ಕಲ್ಯಾಣಿ ಇತ್ತು ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಕಾಲಾನಂತರದಲ್ಲಿ ಅದು ಮುಚ್ಚಲ್ಪಟ್ಟಿದೆ. ಈಗ ದೇವಾಲಯ ಅಚ್ಚುಕಟ್ಟಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ನೀವು ಮಹಾದ್ವಾರದ ಪ್ರವೇಶವನ್ನು ಮಾಡದ ಒಳ ಪ್ರಾಂಗಣ ಅತ್ಯಂತ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಪ್ರಾಂಗಣ. ನಮಗೆ ಪ್ರತಿಯೊಬ್ಬ ಭಕ್ತನಿಗೂ ಆ ದೇವಾಲಯಕ್ಕೆ ಪ್ರವೇಶ ಮಾಡಿದಾಗ ಇದನ್ನು ಸ್ವ ಅನುಭವದ ಮೂಲಕ ಕಂಡುಕೊಳ್ಬೇಕು. ಆತ ಧ್ಯಾನಾಸಕ್ತನಾಗಿ ಭಕ್ತಿಯಿಂದ ನಂಬಿಕೆಯಿಂದ ದೇವಾಲಯವನ್ನು ಪ್ರವೇಶ ಮಾಡಿದ್ರೆ ಸೂಕ್ಷ್ಮ ತರಂಗಗಳು ಅವನ ದೇಹವನ್ನು ಪ್ರವೇಶಿಸ್ತವೆ. ಅಂತಹ ಶಕ್ತಿ ಇರ್ತಕ್ಕಂಥದ್ದು ಶ್ರೀ ಚಾಮರಾಜೇಶ್ವರ ದೇವಸ್ಥಾನ. ಭಕ್ತಿಯಿಂದ ಭಗವಂತನನ್ನು ನೆನೆ ಅಂತ ಹೇಳ್ತಾರೆ. ಅದಕ್ಕೆ ಪೂರಕವಾದಂತಹ ವಾತಾವರಣ ಅಲ್ಲಿದೆ. ನಾವು ದೇವಾಲಯವನ್ನು ಸುತ್ತಲೂ ನಾವು ಗಮನಿಸಿದಾಗ 64 ವಿಶೇಷವಾದಂತಹ ಭಕ್ತ ವಿಗ್ರಹಗಳು, ಶೈವ ಪರಂಪರೆಯ ಮತ್ತು ಮಹಾಗಣಪತಿಯ ವಿಶೇಷ ಮೂರ್ತಿಗಳನ್ನು ನಾವಲ್ಲಿ ಗಮನಿಸ್ತೇವೆ. ವಿಶೇಷವಾಗಿ ಮೂಲ ದೇವರು ಚಾಮರಾಜೇಶ್ವರ. ಆ ಲಿಂಗ ಪ್ರತಿಷ್ಠಾಪನೆಯಾಗಿದ್ದು ಕೂಡ ಇಡೀ ಮತ್ತೊಂದು ವಿಶೇಷವಾದಂತಹ ಧಾರ್ಮಿಕ ಶಕ್ತಿಯ ಪ್ರತೀಕ. ಅಲ್ಲಿರ್ತಕ್ಕಂತಹ ಲಿಂಗ ನರ್ಮದಾ ನದಿ ತೀರದಲ್ಲಿ ಇಡೀ ಜಗತ್ತಿಗೆ ಆಧ್ಯಾತ್ಮದ ಶಕ್ತಿಯಾಗಿರ್ತಕ್ಕಂತಹ ಶ್ರೀ ಶೃಂಗೇರಿ ಶಾರದಾ ಪೀಠದ ಅಲ್ಲಿ ಇದ್ದಂತಹ ಲಿಂಗವನ್ನು ಆಗಿನ ಮಹಾ ಸನ್ನಿಧಾನಗಳವರು ಮಹಾರಾಜರ ಒಂದು ಅಪ್ಪಣೆ ಮತ್ತು ಅನುಮತಿಯ ಮೇರೆಗೆ, ಭಕ್ತಿಯಿಂದ ಕೋರಿದ ಮೇರೆಗೆ ಆ ಲಿಂಗವನ್ನು ಮಹಾರಾಜರಿಗೆ ನೀಡಿ ಚಾಮರಾಜೇಶ್ವರ, ಹಿಂದೆ ಅದು ಚಂದ್ರಮೌಳೇಶ್ವರ ಅಂತ ಕರೀತಾ ಇದ್ರು ಅಂತ ಹೇಳ್ತಾರೆ. ತದನಂತರ ಅದಕ್ಕೆ ಚಾಮರಾಜೇಶ್ವರ ಅನ್ನುವ ನಾಮಾಂಕಿತವನ್ನು ಕೊಟ್ಟು ಚಾಮರಾಜನಗರದಲ್ಲಿ ಪ್ರತಿಷ್ಠಾಪನೆ ಮಾಡುವ ಶಕ್ತಿಯನ್ನು ಅನುಗ್ರಹಿಸಿದವರು ಶೃಂಗೇರಿ ಶಂಕರ ಮಠದ ಪರಂಪರೆ. ಆ ಗುರುಪೀಠಕ್ಕೆ ನಾವು ಮೊದಲ ನಮಸ್ಕಾರವನ್ನು ಅರ್ಪಿಸಿ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಚಾಮರಾಜೇಶ್ವರ ದೇವಸ್ಥಾನದ ಬಲಭಾಗದಲ್ಲಿ ಮೈಸೂರು ಸಂಸ್ಥಾನದ ಮೂಲ ಮನೆತನದ ದೇವರು ಶ್ರೀ ಚಾಮುಂಡೇಶ್ವರಿ. ಆ ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹವನ್ನು ಕಾಣಬಹುದು. ದೇವಸ್ಥಾನದ ಎಡ ಪಾರ್ಶ್ವದಲ್ಲಿ ಕೆಂಪನಂಜಾಂಬ ವಿಗ್ರಹ, ಅದು ಕೂಡ ಬಹಳ ವಿಶೇಷವಾದದ್ದು. ಎರಡೂ ಕೂಡ ಒಂದು ಚಾಮುಂಡೇಶ್ವರಿ ಮೈಸೂರು ಸಂಸ್ಥಾನದ ಮತ್ತು ಈ ಭಾಗದ ಶಕ್ತಿ ಸ್ವರೂಪಿಣಿ, ಸಕಲ ಶಕ್ತಿಯ ಒಂದು ಪ್ರಜ್ವಲಿಕೆಯಿಂದ ಭಕ್ತರನ್ನು ರಕ್ಷಿಸುವಂತಹ ದೈವಿ ಪರಂಪರೆಯ ಮೂಲ ಆ ಚಾಮುಂಡೇಶ್ವರಿಯ ಒಂದು ವಿಗ್ರಹ ಪ್ರತಿಷ್ಠಾಪನೆಯಾಗಿದೆ. ಎಡಭಾಗದಲ್ಲಿ ಕೆಂಪನಂಜಾಂಬ ಅಂತಕ್ಕಂಥದ್ದು ಕೂಡ ಒಂದು ವಿಶೇಷ. ಕೆಂಪನಂಜಾಂಬಣ್ಣಿ ಎನ್ನುವುದು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಾಯಿ. ಅವರ ಹೆಸರಿನಲ್ಲಿ ಅಂಬಾ ಅಂದರೆ ಪಾರ್ವತಿ, ಕೆಂಪನಂಜಾಂಬ ಅಂದರೆ ತಾಯಿಯ ಹೆಸರನ್ನು ಇಟ್ಟು ಅದಕ್ಕೆ ದೈವಿ ಸ್ವರೂಪದ ಶಕ್ತಿಯನ್ನು ನೀಡಿ ತಂದೆ ಮತ್ತು ತಾಯಿಯ ಎರಡೂ ಹೆಸರನ್ನು ಚಿರಸ್ಥಾಯಿಯನ್ನಾಗಿ ಮಾಡಿ ಅದು ಶಿವ ಮತ್ತು ಪಾರ್ವತಿಯ ಸ್ವರೂಪವಾಗಿ ಭಕ್ತರೆಲ್ಲರಿಗೂ ಕೂಡ ಆಶೀರ್ವದಿಸುವಂತಹ ವಿಶೇಷವಾದದ್ದು ಅಂತಕ್ಕಂಥದ್ದು. ಮತ್ತು ಆ ಕೆಂಪನಂಜಾಂಬ ವಿಗ್ರಹವು ಕೂಡ ಮೈಸೂರಿನ ಮಂಡಕಳ್ಳಿಯ ಸಮೀಪ ಒಂದು ಹಳ್ಳಿಯಲ್ಲಿ ಅದು ದೊರೆತು ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವ ಒಂದು ಐತಿಹ್ಯ ಇದೆ. ಮತ್ತು ಕೆಂಪನಂಜಾಂಬ ದೇವಿಯ ಒಂದು ವಿಗ್ರಹದಲ್ಲಿ ಆ ತಿಲಕದ ಒಂದು ಪ್ರಭಾವ ಇದೆ ಅಂತ ಪೌರಾಣಿಕ ಹಿನ್ನೆಲೆ ಇದೆ. ಆ ತಿಲಕ ಇರ್ತಕ್ಕಂಥದ್ದು ಈ ದೇವಿಯ ವಿಶೇಷ. ಯಾವ ಭಕ್ತರು
ತನ್ನ ಒಳ್ಳೆಯ ಪ್ರಯತ್ನ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾರೋ ಆ ಎಲ್ಲ ಭಕ್ತರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕರುಣಿಸುವ ಪಾರ್ವತಿಯ ಮೂಲ ಸ್ವರೂಪ ಅದಾಗಿದೆ ಅನ್ನುವುದು ಈ ಭಾಗದ ಭಕ್ತರ ನಂಬಿಕೆ. ಆ ದೇವಸ್ಥಾನದ ಹೊರಭಾಗದಲ್ಲಿ ಸುತ್ತ ಮುಖಮಂಟಪ ಇದೆ ಮತ್ತು ನಂದಿ ಇರ್ತಕ್ಕಂಥದ್ದು, ಗರುಡ ಧ್ವಜ ಇರ್ತಕ್ಕಂಥದ್ದು ಮತ್ತು ಅಲ್ಲಿಯ ವಿಶೇಷ ಮತ್ತೊಂದು ಸಹಸ್ರಲಿಂಗ, ನೈಋತ್ಯ ಭಾಗದಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಸಹಸ್ರಲಿಂಗವನ್ನು ಪ್ರತಿಷ್ಠಾಪಿಸಲ್ಪಟ್ಟು ಆ ಭಾಗದಲ್ಲಿ ಏಕಕಾಲದಲ್ಲಿ ಒಬ್ಬ ಭಕ್ತ 1000 ಲಿಂಗಗಳ ದರ್ಶನವನ್ನು ಮಾಡಿ ಆ ಪುಣ್ಯವನ್ನು ಕಟ್ಟಿಕೊಳ್ಳುವಂತಹ ಅವಕಾಶ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿದೆ. ಶ್ರೀದೇವಿ ಭೂದೇವಿ ಸಹಿತ ನಾರಾಯಣ ಸ್ವಾಮಿಯ ದೇವಾಲಯ ಇದೆ. ಹಿಂಭಾಗದಲ್ಲಿ ಚಂಡಿಕೇಶ್ವರನನ್ನು ಮಾಡಿದ್ದಾರೆ. ಚಂಡಿಕೇಶ್ವರನ ದರ್ಶನವೂ ಕೂಡ ನಮ್ಮ ಪರಂಪರೆಯಲ್ಲಿ ಬಹಳ ಹೆಮ್ಮೆ. ಎಲ್ಲ ಭಗವಂತನನ್ನು ದರ್ಶನ ಮಾಡಿ ನಾವು ನೋಡಿದ ಎಲ್ಲ ದರ್ಶನವನ್ನು ಚಂಡಿಕೇಶ್ವರನಿಗೆ ವರದಿಯನ್ನು ಒಪ್ಪಿಸಿ ಅವನ ಆಶೀರ್ವಾದವನ್ನು ಪಡೆದಾಗ ನಾವು ದರ್ಶಿಸಿದ ಎಲ್ಲದರ ಸೌಭಾಗ್ಯ ಪುಣ್ಯ ಚಂಡಿಕೇಶ್ವರನ ಮೂಲಕ ನಮಗೆ ದೊರಕುತ್ತೆ ಎನ್ನುವ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ಪ್ರತೀಕವಾಗಿ ಎಲ್ಲ ಐತಿಹ್ಯಗಳನ್ನು ಹೊಂದಿರತಕ್ಕಂತಹ ಒಂದು ವಿಶೇಷವಾದಂತಹ ಕಂಬಗಳು ಮತ್ತು ವಿಗ್ರಹಗಳು, ಮೂರ್ತಿಗಳು, ಸಾಲುಗುಡಿಗಳು ಅಲ್ಲಿ ಇರ್ತಕ್ಕಂಥದ್ದು ಬಹಳ ಆನಂದವನ್ನು ತರುತ್ತೆ. ಈಗ ಅದೇ ದೇವಸ್ಥಾನದಲ್ಲಿ ರಥೋತ್ಸವ ನಡೆಯುತ್ತೆ. ಆಷಾಢ ಮಾಸದ ರಥೋತ್ಸವ ತುಂಬಾ ವಿಶೇಷ. ಇದು ಹೇಗೆ ಶುರು ಆಯಿತು? ಈ ರಥೋತ್ಸವ ದೇವಾಲಯದ ನಿರ್ಮಾಣದ ನಂತರ ಈ ಚಾಮರಾಜೇಶ್ವರ ರಥೋತ್ಸವ ಇಡೀ ಕರ್ನಾಟಕದಲ್ಲಿ ಆಷಾಢ ಮಾಸದಲ್ಲಿ ನಡೆಯುವಂತಹ ವಿಶೇಷವಾದಂತಹ ರಥೋತ್ಸವ. ಊರಿನ ಪ್ರಾಂಗಣದ ರಥದ ಬೀದಿ ಅಂತಲೇ ಬಹಳ ಪ್ರಸಿದ್ಧವಾಗಿದೆ, ವಿಶಾಲವಾಗಿದೆ ರಸ್ತೆಗಳು. ಅಲ್ಲಿ 4 ರೀತಿಯ ರಥೋತ್ಸವ ನಡೀತಾ ಇದೆ. ಸುತ್ತ ನೋಡಿ ಎಷ್ಟು ದೂರದೃಷ್ಟಿ ಇತ್ತು ಅಂದರೆ, ಆ ಹಿಂಭಾಗದ ನೈಋತ್ಯ ಭಾಗದಲ್ಲಿ ವೀರಭದ್ರೇಶ್ವರನ ದೇವಸ್ಥಾನ ಇದೆ. ಅದೇ ಮಧ್ಯಭಾಗದಲ್ಲಿ ವಿಜಯ ನಾರಾಯಣ ಬಸದಿ, ನಮ್ಮ ಜೈನ ಬಸದಿ, ಪಾರ್ಶ್ವನಾಥ ಬಸದಿ ಇರ್ತಕ್ಕಂಥದ್ದು ಜೈನ ಪರಂಪರೆಯ ವಿಶೇಷವಾದ ದೇವಾಲಯ ಇದೆ. ಅದರ ಪಕ್ಕದಲ್ಲೇ ಊರಿನ ದೇವರಾದಂತಹ ಮಾರಮ್ಮನ ಗುಡಿ ಇರ್ತಕ್ಕಂಥದ್ದು. ಅದರ ಮತ್ತೊಂದು ಪಾರ್ಶ್ವದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀಕಂಠೇಶ್ವರ ದೇವಸ್ಥಾನ, ಅದರ ಪಕ್ಕದಲ್ಲೇ ಭುಜಂಗೇಶ್ವರ ದೇವಸ್ಥಾನ. ಈ ಎಲ್ಲ ದೇವಾಲಯಗಳ ಪ್ರಾಂಗಣದ ಸುತ್ತ ಮತ್ತು ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಚಾಮರಾಜೇಶ್ವರ. ಆ ರಥೋತ್ಸವ ಆಷಾಢ ಮಾಸದಲ್ಲಿ ನಡೆಯೋದು. ಬಹುಶಃ ಉತ್ತರದ ಒರಿಸ್ಸಾ ರಾಜ್ಯದಲ್ಲಿ ಇವತ್ತು ಜುಲೈ 16 ಭಾಳ ವಿಶೇಷವಾದದ್ದು. ಪುರಿ ಜಗನ್ನಾಥ್ ಅಂತ ಇಡೀ ಜಗತ್ ಪ್ರಸಿದ್ಧವಾದ ದೇವಾಲಯದ ಒಂದು ರಥೋತ್ಸವ ಆರಂಭ ಆಗ್ತದೆ. ಅದು 9 ದಿನಗಳ ಕಾಲ ಆಗುತ್ತೆ. ಚಾಮರಾಜನಗರದಲ್ಲಿ 1 ದಿನದ ಒಂದು ವಿಶೇಷವಾದಂತಹ ರಥೋತ್ಸವ ಆಗುತ್ತೆ. ಅದಕ್ಕೆ ಪೂರ್ವದಲ್ಲೇ 2 ತಿಂಗಳ ಮೊದಲು ಗಿರಿಜಾ ಕಲ್ಯಾಣ ಮಹೋತ್ಸವ ಆಗಿ ಭಗವಂತನನ್ನು ಸಂಪನ್ನಗೊಳಿಸುವಂಥದ್ದು, ತದನಂತರ ರಥೋತ್ಸವ ಆಗ್ತಕ್ಕಂಥದ್ದು. ಈ ಆಷಾಢ ಮಾಸದಲ್ಲಿ ನಮ್ಮ ಹಿಂದೂ ಪರಂಪರೆಯ ಒಳಗಡೆ ನೂತನ ವಿವಾಹವಾದಂತಹ ಸಂದರ್ಭದಲ್ಲಿ ಆಷಾಢ ಮಾಸದ 1 ತಿಂಗಳ ಕಾಲ ಆಕೆ ತನ್ನ ಗಂಡನ ಮನೆಯನ್ನು ಬಿಟ್ಟು ತವರು ಮನೆಯಲ್ಲಿ ಇರ್ತಕ್ಕಂತಹ ಒಂದು ಹಿನ್ನೆಲೆ ಇರ್ತಕ್ಕಂಥದ್ದು. ಆ ಪತಿ ಮತ್ತು ಪತ್ನಿ ಇಬ್ಬರೂ ಕೂಡ ಸೇರಿ ಭಗವಂತನಿಗೆ ಹಣ್ಣು ಚವನ ಅಂತ ನಮ್ಮ ಈ ಭಾಗದಲ್ಲಿ ಬಹಳ ಪ್ರಸಿದ್ಧಿ. ಬಾಳೆಹಣ್ಣನ್ನು ಆ ಭಗವಂತನಿಗೆ ಅರ್ಪಿಸುವ ಮೂಲಕ ತನ್ನ ಇಷ್ಟಾರ್ಥಗಳೆಲ್ಲವನ್ನು ಕರುಣಿಸಿಕೊಂಡು ಆ ಭಗವಂತನಲ್ಲಿ ಅರ್ಪಣೆ ಮಾಡಿಕೊಂಡು ಶರಣಾಗತಿಯಾಗಿ ಆ ಭಗವಂತನಿಗೆ ಅರ್ಪಿಸಿದಾಗ ಅವರ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಎನ್ನುವ ಒಂದು ಸಂಪ್ರದಾಯ. ಜೊತೆಗೆ ಹೊರಭಾಗದ ಎಲ್ಲ ಜನ ಬಂದು ಸೇರುವ ಭಾವೈಕ್ಯತೆಗೆ ಹೆಸರು. ಮೈಸೂರು ಸಂಸ್ಥಾನ ಅಂದರೆ ಅದು ಭಾವೈಕ್ಯತೆಯ ನಾಡು, ಶ್ರೀಮಂತಿಕೆಯ ನಾಡು, ಧಾರ್ಮಿಕ ಸಂಪತ್ತಿನ ನಾಡು. ಅದು ಧರ್ಮಕ್ಕೆ ಅವರು ನೀಡಿದಂತಹ ಕೊಡುಗೆಯನ್ನು ನಾವ್ಯಾರೂ ಕೂಡ
ಮರೆಯಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಮೈಸೂರು ಭಾಗದ ಜನ ಯಾಕೆ ಎಲ್ಲದರಲ್ಲೂ ಭೌತಿಕವಾಗಿ, ಆರ್ಥಿಕವಾಗಿ, ಆಧ್ಯಾತ್ಮಿಕವಾಗಿ ಶ್ರೇಷ್ಠರಾಗಿದ್ದಾರೆ ಅಂದರೆ ಮೈಸೂರು ಮಹಾರಾಜರ ಎಲ್ಲ ಕ್ಷೇತ್ರಗಳ ಕೊಡುಗೆ, ಅದರಲ್ಲೂ ವಿಶೇಷವಾಗಿ ಧಾರ್ಮಿಕ ಕೊಡುಗೆ. ಈ ಆಷಾಢ ಮಾಸದ ರಥೋತ್ಸವ ಎಲ್ಲರನ್ನು ಒಂದುಗೂಡಿಸಿ ಭಾವೈಕ್ಯತೆಯನ್ನು ಮೂಡಿಸಿ ನವದಂಪತಿಗಳಂತೂ ಹರ್ಷೋಲ್ಲಾಸದ ಒಂದು ರಥೋತ್ಸವ ಬಹಳ ವೈಭವದಿಂದ ನಡೆಯುತ್ತೆ. ಎಲ್ಲ ಭಕ್ತರು ಬಂದು ಇದೇ ತಿಂಗಳ ಜುಲೈ 28ನೇ ತಾರೀಕು ಮಂಗಳವಾರ ರಥೋತ್ಸವ ನಡೆಯಲಿದೆ. ಹಾಗಾಗಿ ಎಲ್ಲ ಭಕ್ತರಿಗೆ ತಮ್ಮ ವಾಹಿನಿಯ ಮೂಲಕ ಸ್ವಾಗತವನ್ನು ಕೋರ್ತೇನೆ. ಸರ್, ಈಗ ಒಂದು ಹೊಸ ರಥ ಬಂದಿದೆ. ಹಿಂದಿನ ಕಾಲದಲ್ಲಿ ಆ ರಥ ಕಟ್ಟೋದೇ ಒಂದು 15-20 ದಿನ ಅಂತ ತುಂಬಾ ಖುಷಿ ಇತ್ತಂತೆ. ಭಾರಿ ಸಂಭ್ರಮ ಅದು. ಅದ್ರ ಬಗ್ಗೆ ತಿಳಿಸಿ. ನಾವೆಲ್ಲ ಬಾಲ್ಯದ ಜೀವನದಲ್ಲಿ ಆ ರಥ ನಿರ್ಮಾಣದ ಪ್ರತಿ ಹಂತದಲ್ಲೂ ಭಾಗವಹಿಸಿದ ನೆನಪಿದೆ. 1826ರಲ್ಲಿ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ನಿರ್ಮಾಣ ಆಗುತ್ತೆ. ಅದಕ್ಕೆ 200 ವರ್ಷ. 1836ರಲ್ಲಿ ಊರಿಗೆ ಉತ್ಸವಗಳು ಬೇಕು. ರಥ ಉತ್ಸವಗಳು ಬಹಳ ತೃಪ್ತಿಯನ್ನು ಕೊಡೋದು. ದೇವಸ್ಥಾನಕ್ಕೆ ಭಕ್ತರು ಹೋಗಿ ನಮಸ್ಕಾರ ಮಾಡ್ತಾರೆ. ಉತ್ಸವದಲ್ಲಿ ದೇವರೇ ಜನರ ಬಳಿ ಬರುತ್ತೆ. ಇದೊಂದು ದೊಡ್ಡ ಪರಂಪರೆ ಇದು. ಯಾವ ಭಕ್ತನಿಗೂ ಕೂಡ, ಅವನು ಎಂತಹ ನಾಸ್ತಿಕನಾದರೂ ಕೂಡ, ಆ ಭಗವಂತನ ದರ್ಶನ ಆದಾಗ ಮನಸ್ಸು ಪುಳಕಿತನಾಗ್ಬಿಡ್ತಾನೆ. ಈ ಉತ್ಸವಗಳು ಊರಿನ ಪ್ರಾಂಗಣದಲ್ಲಿ ಬಂದಾಗ ಪ್ರತಿ ಮನೆಯಲ್ಲಿಯೂ ಕೂಡ ಹರ್ಷೋಲ್ಲಾಸ ಆಗುತ್ತೆ. ಆ ಉತ್ಸವವನ್ನು 1836ರಲ್ಲಿ ಬಸವರಾಜೆ ಅರಸನ್ ಅಂತಕ್ಕಂತಹ ವ್ಯಕ್ತಿ ಅದನ್ನು ನಿರ್ಮಾಣ ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸದಲ್ಲಿದೆ. ಅದು ಹಿಂದೆ, ಈಗ ನಮಗೆಲ್ಲ ಒಂದು 55-58 ವರ್ಷಗಳು. ನಾವು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಇರೋದ್ರಿಂದ ನಿರಂತರವಾಗಿ ನಾವು ಒಂದು 5-6 ದಶಕಗಳಿಂದ ರಥವನ್ನು ನೋಡ್ತಾ ಇದ್ದೇವೆ. ಒಂದು ತಿಂಗಳ ಮುಂಚೆ ಅಂದರೆ ಗಿರಿಜಾ ಕಲ್ಯಾಣ ಆಗಿ 1 ವಾರದ ನಂತರ ಅದರ ಸಕಲ ಸಿದ್ಧತೆಗಳು ಆಗಿ, ವಿಶೇಷವಾಗಿ ಬೊಂಬು ಅಂತ ಈ ಬಿದಿರಿನಲ್ಲಿ ಇರ್ತಕ್ಕಂತಹ ಬೊಂಬುಗಳನ್ನು ಸುಮಾರು 70 ಅಡಿ ಎತ್ತರದ ರಥೋತ್ಸವನ ಬೊಂಬುಗಳನ್ನು ಕಟ್ಟಿ ಅದಕ್ಕೆ ಹದ ಮಾಡಿ, ಆ ಹಗ್ಗಗಳೆಲ್ಲ ಪೂರಕವ ಮಾಡಿ, ಸೆಣಬುಗಳು, ದಾರಗಳು ಮತ್ತು ಹಗ್ಗಗಳ ನಿರ್ಮಾಣ ಮಾಡಿ ಅದನ್ನೆಲ್ಲ ಒಣಗಿಸಿ ಅದನ್ನೆಲ್ಲ ಹೊರತಂದು ಆ ಜನಸಾಗರದ ಮಧ್ಯದಲ್ಲಿ ಅದನ್ನು ರಥ ಕಟ್ಟುವಂತಹ ಒಂದು ವಂಶವೇ ಚಾಮರಾಜನಗರದಲ್ಲಿ ಇದೆ. ಆ ವಂಶಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಈಗಲೂ ಕೂಡ ಅನೇಕ ಯುವಕರು ಆ ರಥವನ್ನು ಕಟ್ತಾರೆ. ಈ ಚಾಮರಾಜನಗರದ ಆ ಯುವಕರ ತಂಡವೇ ಇವತ್ತು ಬಿಳಿಗೆರಂಗನ ಬೆಟ್ಟ, ನಮ್ಮ ಸತ್ಯಗಾಲದ ಶಿಂಷಾ ಬಳಿ ಇರ್ತಕ್ಕಂತಹ ದೇವಸ್ಥಾನ, ಮತ್ತು ಪಾರ್ವತಿ ದೇವಸ್ಥಾನ, ನಂಜನಗೂಡು ದೇವಸ್ಥಾನ, ಹೀಗೆ ಹಲವಾರು ದೇವಸ್ಥಾನಗಳಿಗೆ ಹೋಗಿ ರಥ ಕಟ್ಟುವಂತಹ ಒಂದು ಪವಿತ್ರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಆಧುನಿಕ ಕಾಲದಲ್ಲಿಯೂ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಈ ರಥ 190 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಮಧ್ಯದಲ್ಲಿ ಕಳೆದ ಒಂದು 7-8 ವರ್ಷಗಳ ಹಿಂದೆ ಒಂದು ರಥ ಶಿಥಿಲಗೊಂಡಿತ್ತು. ಯಾವುದೋ ಒಂದು 3-4 ವರ್ಷ ಅದು ಸ್ಥಗಿತ ಆಗಿತ್ತು. ಮತ್ತೆ ಸರ್ಕಾರ ಮತ್ತು ಸಾರ್ವಜನಿಕರು, ವಿಶೇಷವಾಗಿ ಈ ಸಂದರ್ಭದಲ್ಲಿ ಶ್ರೀ ಪುಟ್ಟರಂಗ ಶೆಟ್ಟಿಯವರು ಮತ್ತು ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ರಥ ನಿರ್ಮಾಣಕ್ಕೆ ವಿಶೇಷವಾದ ಕಾಳಜಿಯನ್ನು ವಹಿಸಿ ಈಗ ಕಳೆದ 3-4 ವರ್ಷಗಳಿಂದ ಹೊಸ ರಥ ನಿರ್ಮಾಣ ಆಗಿದೆ. ಆದರೆ ಈಗ ಆಧುನಿಕ ವ್ಯವಸ್ಥೆ ಒಳಗಡೆ ಈ ಬಿದಿರು, ಬೊಂಬು ಇವೆಲ್ಲ ಅರಣ್ಯ ಇಲಾಖೆಯ ಅನುಮತಿಯೊಂದಿಗೆ ತರಬೇಕು. ಅವೆಲ್ಲ ಸ್ವಲ್ಪ ಬದಲಾವಣೆ ಆಗಿದೆ. ಆಧುನಿಕ ವ್ಯವಸ್ಥೆಗೆ ಹೇಗೆ ಬೇಕೋ, ಕಾನೂನು ಹೇಗಿದೆಯೋ ಆ ಕಾನೂನಿನ ಪರಿವ್ಯಾಪ್ತಿಯಲ್ಲಿ ವಿಶೇಷವಾಗಿ ಇವಾಗ ಕುಂಭಾಭಿಷೇಕ ಆಯಿತು ಕಳೆದ 4 ವರ್ಷಗಳ ಹಿಂದೆ. ಅದು ಮತ್ತೆ ನನಗೆ ಗೊತ್ತಾದಾಗೆ ಮಹಾರಾಜರ ಕಾಲದಲ್ಲಿ ಪ್ರತಿನಿತ್ಯ ಅನ್ನದಾನ ಆಗ್ತಾಯಿತ್ತು. ಅನ್ನದಾನ ಅಂತೂ ವಿಶೇಷವಾದಂತಹ ಪ್ರಭಾವ. ನಮ್ಮಲ್ಲಿ ಆ ದೇವಸ್ಥಾನಕ್ಕೆ ಹೋದರೆ ಆ ಹಿತ್ತಾಳೆಯ ಕೊಳದಪ್ಲೆಗಳನ್ನು ನೀವು ನೋಡ್ಬೋದು. ಆಳೆತ್ತರದ
ಕೊಳದಪ್ಲೆಗಳನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ವಿಶೇಷವಾಗಿ ತಯಾರು ಮಾಡಿ ದೇವಸ್ಥಾನದ ಆಗ್ನೇಯ ಭಾಗದಲ್ಲಿ ಒಳ್ಳೆಯ ಭೋಜನ ಶಾಲೆ ಇದೆ, ಪ್ರಸಾದ ಶಾಲೆ. ಆ ಪ್ರಸಾದ ಶಾಲೆಯಲ್ಲಿ ಬಹಳ ವಿಶೇಷವಾಗಿ ತಯಾರು ಮಾಡಿ ಭಕ್ತರಿಗೆ ಹೇಳ್ಕೊಡ್ತಾ ಇದ್ದು. ಈ ರಥದ ನಿರ್ಮಾಣವು ಕೂಡ ಆನಂದ. ರಥದ ದಿನ ಏನು ಸಂಭ್ರಮ ಪಡ್ತಾರೋ ಮಕ್ಕಳು, ದೊಡ್ಡವರು, ಹಿರಿಯರು, ಅದನ್ನು ಚಾಮರಾಜನಗರದ ಪ್ರತಿನಿತ್ಯ ಈಗ ಆರಂಭ ಆಗಿದೆ. ಕಳೆದ ಒಂದು ವಾರದಿಂದ ಪೂಜೆಯಾಗಿ ಪ್ರತಿನಿತ್ಯ ಒಂದೊಂದು ಕಲಾಪಗಳು ನಡೀತಾ ಇದೆ. ಅದನ್ನು ನೋಡೋಕ್ಕೆ ಮಕ್ಕಳುಗಳನ್ನು ಕರ್ಕೊಂಬಂದು ಅದನ್ನೆಲ್ಲ ತೋರಿಸಿ ರಥೋತ್ಸವ ದಿನ ಯಾವ ಸಂಭ್ರಮ ಪಡ್ತೀವೋ ಅದೇ ಸಂಭ್ರಮವನ್ನು 15 ದಿನ ಎಲ್ಲ ಜನ ಅದನ್ನು ಅನುಭವಿಸ್ತಾರೆ. ಈಗ ಅದನ್ನೆಲ್ಲ ಕಬ್ಬಿಣದ ಒಂದು ಆ್ಯಂಗ್ಲರಲ್ಲಿ ವಿಶೇಷವಾಗಿ ಮಾಡಿದ್ದಾರೆ. ಆದರೂ ರಥದ ಬಾವುಟಗಳನ್ನು ಕಟ್ತಕ್ಕಂಥದ್ದು, ತೋರಣಗಳನ್ನು ಕಟ್ತಕ್ಕಂಥದ್ದು ಅದರ ವಿಶೇಷವಾದಂಥದ್ದಿದೆ. ಈ ದೇವಸ್ಥಾನಕ್ಕೆ ನೋಡಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಯಾವ ಕಾಲದಲ್ಲಿಯೂ ಕೂಡ ನಿಲ್ಲಬಾರದು, ಅದಕ್ಕೋಸ್ಕರ 13 ಹಳ್ಳಿಗಳ ದತ್ತನ್ನು ಕೊಟ್ಟು ಆ ಹಳ್ಳಿಗಳಲ್ಲಿ ಬರುವಂತಹ ಸಂಪತ್ತನ್ನು ಈ ದೇವಾಲಯದ ಮತ್ತು ರಥೋತ್ಸವದ ಕಾಲಘಟ್ಟದಲ್ಲಿ ಆ ಸದ್ಬಳಕೆ ಆಗಲಿ ಎನ್ನುವ ದೃಷ್ಟಿಕೋನ ಇತ್ತು. ದೂರದೃಷ್ಟಿ ಆಗಿಂದನೇ. ದೂರದೃಷ್ಟಿ. ಸರಿ, ನಮ್ಮ ದೇವಸ್ಥಾನದಲ್ಲಿ ಒಂದು ಶಿಲಾಶಾಸನ ಇದೆ, ಅದ್ರ ಬಗ್ಗೆ. ಆ ದೇವಾಲಯದ ಆರಂಭ ಆದಾಗ ಅಲ್ಲಿ ಒಂದು ವಿಶೇಷವಾದಂತಹ ಶಿಲಾಶಾಸನವನ್ನು ಪ್ರಕಟಣೆ ಮಾಡಿದ್ದಾರೆ. ಶಾಸನಗಳು ಇತಿಹಾಸದ ಮೂಲಾಧಾರಗಳು. ಅದನ್ನು ಆಧಾರಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಆಧಾರ ಶಾಸನಗಳನ್ನು ಕರಿತೀವಿ. ಸಾಹಿತ್ಯ ಆಧಾರಗಳು ಕೂಡ ಇರುತ್ತೆ, ಮತ್ತು ಶಿಲಾಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಕೋಟೆಗಳು ಇವೆಲ್ಲವನ್ನು ಹೇಳ್ತೇವೆ. ಶಾಸನಗಳು ಅಧಿಕೃತ ಶಾಸನ. ಆ ಶಾಸನದಲ್ಲಿ ಇಡೀ ಇತಿಹಾಸದ ಪರಂಪರೆಯನ್ನು ಬರೆದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ವತಃ ಮುಮ್ಮಡಿ ಕೃಷ್ಣರಾಜ ಒಡೆಯರವರೇ ಸಹಿ ಮಾಡಿರುವಂತಹ ಶಾಸನ ಅಲ್ಲಿ ಅದನ್ನು ನಾವು ಗಮನಿಸ್ಬೋದು. ಮಹಾರಾಜರಿಗೆ ಎಂತಹ ಚಿಂತನೆ ಇತ್ತು ಅಂದರೆ ಇದು ನಮಗೆಲ್ಲರಿಗೂ ಪಾಠ. ನಾವು ಇವತ್ತು ಮಹಾರಾಜರ ಕಾಲಘಟ್ಟದಲ್ಲಿ ದೊಡ್ಡ ದೇವಾಲಯವನ್ನು ನಿರ್ಮಾಣ ಮಾಡ್ಬೋದು, ಆದರೆ ಅದರ ನಿರ್ವಹಣೆ ಇಲ್ಲದೆ ಇದ್ದಾಗ ಎಂತಹ ಅರಮನೆಗಳು, ದೇವಾಲಯಗಳು ನಾಶ ಆಗ್ಬಿಡುತ್ತೆ. ಆ ನಿರ್ವಹಣೆಯ ದೂರದೃಷ್ಟಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿತ್ತು. ನನ್ನ ಕಾಲಾನಂತರದಲ್ಲಿ ಯಾವುದೇ ವ್ಯಕ್ತಿ ಯಾರೇ ಇದನ್ನು ನಿರ್ವಹಣೆ ಮಾಡಿಕೊಂಡ್ರು ಅವರ ಪಾದಗಳಿಗೆ ನನ್ನ ನಮಸ್ಕಾರ ಅನ್ನುವ ಬಹುದೊಡ್ಡ ಅಂಶವನ್ನು ಕೊನೆಯ 2 ಸಾಲುಗಳಲ್ಲಿ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಮುಮ್ಮಡಿ ಕೃಷ್ಣರಾಜ ಒಡೆಯರಲ್ಲಿದ್ದಂತಹ ವಿನಯತೆ, ಆ ಶ್ರೇಷ್ಠತೆ, ಆ ಗುಣ, ಸರಳತೆ, ಸೌಹಾರ್ದತೆ, ಅದೊಂಥರ ಒಂದು ದೈವಿಕ ಭಾಷೆ ಅಂತಲೇ ಅದನ್ನು ನಾವು ಹೇಳ್ಬೋದು. ಈ ನಮ್ಮ ಊರಿನಲ್ಲಿ ಜನನ ಮಂಟಪ ಇದೆ, ಜನನ ಮಂಟಪದ ಬಗ್ಗೆ ತಿಳಿಸ್ಕೊಡಿ. ಅದೇ, ಈಗಾಗಲೇ ಇದು ಮೂಲತಃ ಚಾಮರಾಜನಗರದ ಈಗ ನಿರ್ಮಾಣ ಮಾಡಿರುವ ಚಾಮರಾಜೇಶ್ವರ ದೇವಸ್ಥಾನದ ಹಿಂಭಾಗದಲ್ಲೇ ಕೇವಲ ಒಂದು 100 ಮೀಟರ್ ಅಂತರದಲ್ಲೇ ಇರ್ತಕ್ಕಂಥದ್ದು. ಜನನ ಮಂಟಪದಲ್ಲಿ ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ಮೈಸೂರು ಸಂಸ್ಥಾನದ 9ನೇ ಕಾಸ ಚಾಮರಾಜ ಒಡೆಯರ್ ಅವರು ಹುಟ್ಟಿದ್ರು ಅಂತ. ಮಹಾರಾಜರಿಗೆ 2 ಶಬ್ದಗಳು. ಕೃಷ್ಣನ ವಂಶದವರು, ಮೈಸೂರು ವಂಶದವರು, ಯದುವಂಶ ಕುಲತಿಲಕ ಅಂತ ಕರಿತೀವಿ. ಯದುವಂಶದವರು ಅಂದರೆ ಉತ್ತರ ಭಾರತದಿಂದ ಬಂದಂಥವ್ರು ಅಂತ. ಕೃಷ್ಣನ ಹೆಸರಿದೆ. ಕೃಷ್ಣನ ಹೆಸರಿನಲ್ಲೇ ಈ ಪರಂಪರೆ ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜನಿಸಿದಂತಹ ಸ್ಥಳ ಇವತ್ತು ಜನನ ಮಂಟಪ ಅಂತಲೇ ಅದು ವಿಶೇಷವಾಗಿ ಅವತ್ತಿನ ಕಾಲಕ್ಕೆ 200 ವರ್ಷಗಳ ಹಿಂದೆ ಒಂದು ಸುಂದರವಾದಂತಹ ಒಂದು ಕಟ್ಟಡ ಅಂದರೆ ಅದು ಪೂರ್ಣ ಕಲ್ಲಿನ ಕಂಬಗಳು ಮತ್ತು ಚಪ್ಪಡಿಗಳನ್ನು ಹಾಸುವಿಕೆಯ ಮೂಲಕ ಮಂಟಪವನ್ನು ಕಟ್ಟಿದ್ದಾರೆ. ಈಗ ದೊಡ್ಡಂಗಡಿ ಬೀದಿಯ ಪಕ್ಕದಲ್ಲೇ ಇರುವಂತಹ ಚಮಾಲ್ ಬೀದಿ ಅಂತ ಕರೀತಾರೆ, ಮತ್ತೆ ನಗಾರ್ ರಸ್ತೆ ಅಂತ ಕರೀತಾರೆ. ಇವತ್ತಿಗೂ ಅದೇ ಪೂರಕವಾಗಿರೋದು. ಚಮಾಲ್ ಬೀದಿ ಅಂದರೆ ಅದು ಚಮಾಲ್ ಅಂದರೆ ತೋಟ ಅಂದರೆ ಹೂವಿನ ರಾಶಿ, ದೇವಸ್ಥಾನಕ್ಕೆ ಮತ್ತು ಊರಿಗೆ ಬೇಕಾದಂತಹ ಒಂದು ಸ್ಥಳ ಅಂತ ನಾವು ಅನ್ಕೋಬಹುದು. ಆ ಚಮಾಲ್ ರಸ್ತೆ ಅಂತ ಇವತ್ತಿಗೂ ಕೂಡ ಇದೆ. ಆ ಜನನ ಮಂಟಪದ ಎದುರುಗಡೆನೆ ನಗಾರ್ ರೋಡ್, ನಗಾರ್ ಅಂದರೆ ನಗಾರಿ ಅಂತ ಈ
ಅನೇಕ ವಾದ್ಯಗಳನ್ನು ಬಳಸುವಂತಹ ಅದು. ಆ ಮಂಟಪ ಇವತ್ತಿಗೂ ಕೂಡ ಪುರಾತತ್ವ ಇಲಾಖೆ ಒಳಗಡೆ ಸೇರಿದೆ. ಅದು ಹಿಂದೆ ಬಹಳ ವಿಶಾಲವಾದ ಜಾಗ ಆಗಿತ್ತು. ಈಗ ಇರುವಷ್ಟು ಜಾಗ ಏನು ಜನನ ಮಂಟಪ ಅಂತ ಅಧಿಕೃತವಾಗಿ ಇದೆ, ಅದರ ನಿರ್ವಹಣೆ ಆಗ್ತಾ ಇದೆ. ದಸರಾ ಸಂದರ್ಭದಲ್ಲಿ ಚಾಮರಾಜೇಶ್ವರನ ವಿಗ್ರಹವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ದರ್ಬಾರ್ ಮಾಡುವಂತಹ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೀತಾ ಇತ್ತು. ಕಳೆದ 2 ವರ್ಷಗಳ ಹಿಂದೆ ದಸರಾದಲ್ಲಿ ವಿಶೇಷವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಜನನ ಮಂಟಪಕ್ಕೆ ಉತ್ಸವವನ್ನು ತೆಗೆದುಕೊಂಡು ಹೋಗಿ ನವರಾತ್ರಿ ದರ್ಬಾರನ್ನು ಮಾಡಿ ಅದಕ್ಕೊಂದು ಒಳ್ಳೆಯ ರೂಪವನ್ನು ಕೊಡಬೇಕು ಅನ್ನೋದು ಎಲ್ಲ ಭಕ್ತರ ಆಶಯ. ಅದು ಶೀಘ್ರ ಆಗಲಿ ಅನ್ನೋದು ನಮ್ಮ ಅನಿಸಿಕೆ. ಈ ಒಂದು ನಮ್ಮ ಚಾಮರಾಜನಗರದ ದೇವಸ್ಥಾನದ ಒಂದು ಪ್ರಖ್ಯಾತಿ ನಮಗ್ ಗೊತ್ತು, ನಾವು ದಿನ ನೋಡ್ತಾ ಇದ್ದೀವಿ. ಈ ನಮ್ಮ ವೀಕ್ಷಕರಿಗೆ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಇದು ಒಂದು ಒಳ್ಳೆಯ ಪ್ರಶ್ನೆ. ದೇವಾಲಯಗಳ ನಿರ್ಮಾಣ ಅಸ್ತಿತ್ವ ಇರೋದೇ ಆ ಭಕ್ತರ ದರ್ಶನದಿಂದ. ಹೌದು. ಭಕ್ತರು ನಿರಂತರವಾಗಿ ಹೋದಾಗ ಅಲ್ಲಿಯ ಎಲ್ಲ ಪೂಜಾ ಕಲಾಪಗಳು ವ್ಯವಸ್ಥೆಗಳು ಸದೃಢವಾಗಿ ಆಗುತ್ತೆ. ಜೊತೆಗೆ ಇವತ್ತು ಅರಿಕೊಟಾರವಾಗಿದ್ದಂತಹ ಚಾಮರಾಜನಗರ ಜಿಲ್ಲಾ ಕೇಂದ್ರವಾಗಿ ಲಕ್ಷಾಂತರ ಜನ ವಾಸ ಮಾಡ್ತಾ ಇರತಕ್ಕಂತಹ ಒಂದು ಪ್ರದೇಶ ಆಗಿ ಜಿಲ್ಲೆಯ ವ್ಯಾಪ್ತಿಯನ್ನು ಪಡ್ಕೊಂಡಿದೆ. ಜಿಲ್ಲೆಯ ಹೃದಯ ಭಾಗದಲ್ಲಿದೆ. ಪ್ರವಾಸೋದ್ಯಮರಿಗೆ ಆಕರ್ಷಣೆ ಇವತ್ತು ಬಹಳ ಮುಖ್ಯ. ಅದರ ಮಹತ್ವವನ್ನು ಸಾರಬೇಕು. ಜನರಿಗೆ ಇವತ್ತೇನಾಗಿದೆ, ಎಂತಹ ಶಕ್ತಿಶಾಲಿ ಆಗಿದ್ರೂ ಕೂಡ ಅದರ ಇತಿಹಾಸ ಅರಿದೇ ಇದ್ದರೆ ಜನ ಹೋಗಲ್ಲ. ಇವತ್ತು ಮಾಧ್ಯಮಗಳು ಇರೋದ್ರಿಂದ ಇದರ ನಿಜವಾದ ಸತ್ಯದ ಅರಿವನ್ನು, ಇತಿಹಾಸ ಪರಂಪರೆಯನ್ನು ಜಗತ್ತಿಗೆ ಸಾರಿದಾಗ ನಿಜಕ್ಕೂ ಭಕ್ತರುಗಳು ಬರ್ತಾರೆ. ಇವಾಗ ಅನೇಕ ಜನ ನಾವು ನೋಡ್ತಾ ಇರುವಾಗೆ ದೇವಸ್ಥಾನಕ್ಕೆ ಹೊರಗಿನ ಜನ ತುಂಬ ಬರ್ತಾರೆ. ಹೌದು. ಪ್ರತಿ ವಾರಕ್ಕೆ ಒಮ್ಮೆ ಅಥವಾ ಸಾಧ್ಯವಾದರೆ ಪ್ರತಿನಿತ್ಯ ದೇವಾಲಯವನ್ನು ಭೇಟಿ ಮಾಡೋಣ. ಕುಟುಂಬ ಸಮೇತ ಹೋಗಿ ನಮ್ಮ ಜೀವನದ ಆ ಕರ್ಮಗಳೆಲ್ಲವನ್ನು ಕಳೆದುಕೊಳ್ಳಿಕ್ಕೆ, ನಾವು ಸದ್ಗತಿಯನ್ನು ಪಡೀಲಿಕ್ಕೆ, ನಮ್ಮ ಮನಸ್ಸು ನೆಮ್ಮದಿಯಾಗಿರೋಕ್ಕೆ ದೇವಸ್ಥಾನದಂತಹ ಪವಿತ್ರ ಜಾಗ ಇನ್ನೆಲ್ಲೂ ಇಲ್ಲ. ದೇವಸ್ಥಾನಗಳಿಗೆ ಅದರದ್ದೇ ಆದ ಒಂದು ದೊಡ್ಡ ಶಕ್ತಿ ಇದೆ. ಆ ಶಕ್ತಿಯನ್ನು ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಇತಿಹಾಸವನ್ನು ತಿಳಿಸಿ, ಅದರ ಪರಂಪರೆಯನ್ನು ತಿಳಿಸಿ, ಏನೆಲ್ಲ ವೈಭವಗಳು ನಡೀತಾ ಇತ್ತು ಹಿಂದೆ ಅಂತಕ್ಕಂಥದ್ದನ್ನು ತಿಳಿಸಿದಾಗ ಮತ್ತು ಅದರ ಜಾಗೃತಿಯನ್ನು ಮಾಡಿ ಹೆಚ್ಚು ಜನ ಭಕ್ತರು ದೇವಸ್ಥಾನಕ್ಕೆ ಬರಬೇಕು. ಆ ಬರುವ ಮೂಲಕ ನಮ್ಮ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅನ್ನೋದು ಈ ವೀಕ್ಷಣೆಯ ಮೂಲಕ ಮನವಿ. ಸ್ನೇಹಿತರೆ, ಈ ಒಂದು ನಮ್ಮ ಚಾಮರಾಜನಗರದ ಇತಿಹಾಸ ಹಾಗೂ ಆಗಿಂದ ನಡೆದು ಬಂದ ಪರಂಪರೆ, ನಮ್ಮ ರಥೋತ್ಸವದ ಬಗ್ಗೆ ಇಷ್ಟೊತ್ತು ನಮಗೆ ನಮ್ಮ ಹಸಿರು ಪಡೆ ಹಸಿರು ಜೀವನ ಚಾನಲ್ಗೆ ಬಂದು ವಿಷಯವನ್ನು ತಿಳಿಸ್ಕೊಟ್ಟಂತಹ ಸುರೇಶ್ ಎನ್ ಋಗ್ವೇದಿರವರಿಗೆ ತುಂಬ ಹೃದಯದ ಧನ್ಯವಾದಗಳು.